ಜನ ಯಾರಂತ ಇವರೇ ಕಾಣಿ. ಇದು ನನ್ನ ಅಮ್ಮ ಅಂಶು, ಇದು ನನ್ನ ಮಗಳು ಲಿಫ್ಟಿಕ್ ರಾಣಿ ಅಂಶು, ಇದು ಸುಪ್ರಿಯಾ, ಇದು ಡ್ರೈವರ್ ನನ್ನ ತಮ್ಮ ಡ್ರೈವರ್. ನಾವೀಗ ಮರವಂತಿ ಹತ್ರ ಬಂತು. ಇವತ್ತು ಮರವಂತಿ ಜಾತ್ರೆ. ತುಂಬ ಜನ ನೋಡಿ, ಎಷ್ಟು ಜನ ಇದ್ರಂತ ನೋಡಿ. ತುಂಬ ಬೇರೆ ಮಳೆ ಬೇರೆ ಬರ್ತಾಯಿತ್ತು. ನಾವು ಕೊಡೆ ಬೇರೆ ತಂದಿಲ್ಲ, ಎಲ್ಲ ಕೊಡೆ ಇಟ್ಕೊಂಡಿರ. ನಾವು ಮಾತ್ರ ಕೊಡೆ ತರಲಿಲ್ಲ, ನೆನ್ಕೊಂಡೆ ದೇವ್ರ ದರ್ಶನಕ್ಕೆ ಹೋಗುವಂತ ಆಯ್ತು. ಇವಾಗ ಒಳಗಡೆ ಹೋಗ್ಬೇಕು. ಈಗ ನೋಡಿ ಜನಸಾಗರ ಎಷ್ಟಿದೆ ಅಂತ ಕಾಣಿ, ಅಷ್ಟು ಜನ. ಇದು ಕುಂದಾಪುರದವರಿಗೆ ಫಸ್ಟ್ ಹಬ್ಬ, ಆಟಿ ಅಮಾಸೆ ಅಂತಾರೆ ಇಲ್ಲಿ. ದೇವಸ್ಥಾನ ನೋಡಿ ಮುಂಭಾಗ ಎಷ್ಟು ಚಂದ ಮಾಡಿ ಅಲಂಕಾರ ಮಾಡಿರು, ಹೂವಿಂದ ಡೆಕೋರೇಷನ್ ಅಷ್ಟು ಒಳ್ಳೆ ಆಯ್ತು. ನಾವು ಹಾಗೆ ಒಳಗಡೆ ಹೋಗ್ತಾ ಇತ್ತು ಅಲಂಕಾರಗಳನ್ನು. ಇವಾಗ ದೇವ್ರು ನೋಡಿ ಎಷ್ಟು ಚಂದ ಇದೆ ನೋಡಿ. ಈಗ ದೇವ್ರ ದರ್ಶನ ಎಲ್ಲ ಮುಗೀತು. ತಮ್ಮ ಪ್ಲ್ಯಾನ್ ಮಾಡಿದೆ ಇವಾಗ ಮುರುಡೇಶ್ವರ ಹೋಗುವ ಅಂತ. ಹೋಗ್ತಾ ಇತ್ತು ಇವಾಗ ನೋಡಿ. ರೋಡ್ ಫುಲ್ ಖಾಲಿ ಇದೆ, ಸಿಕ್ಕಾಪಟ್ಟಿ ಮಳೆ ಬರ್ತಾ ಇತ್ತು. ಮತ್ತೇನು ಮಾಡೋದು ಮನೆ ಹೋಗಿ ಅಂತ ಟೆಂಪಲ್ಗೆ ಹೋಗುವಂತ ಮುರುಡೇಶ್ವರ ಹೋಗ್ತಿತ್ತು. ಇವಾಗ ಶಿರೂರು ಟೋಲ್ ಹತ್ರ ಬಂತು. ಫಾಸ್ಟಾಗಿ ಇದ್ದಿದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗ್ತಿತ್ತು. ಫಾಸ್ಟ್ ಆಗಿಲ್ಲ ನಮ್ಮ ಹತ್ರ, ದುಡ್ಡು ಕೊಟ್ಟು ಹೋಗ್ಬೇಕು. ಇವಾಗ ನೆಕ್ಸ್ಟು ಮುರುಡೇಶ್ವರ ಹೋಗಿ ದರ್ಶನ ಮುಗಿಸಿ ಫಾಲ್ಸ್ ಹೋಗುವಂಥ ಪ್ಲ್ಯಾನ್ ಆಗಿತ್ತು. ನೋಡುವ, ಮಳೆ ಕಮ್ಮಿ ಆದರೆ ಫಾಲ್ಸಿಗೆ ಹೋಗಿ ಬಪ್ಪ ಅಂತಿತ್ತು. ಎಂತ ಆತಂತ ಕಾಂಬ ಬನ್ನಿ. ಯಬ್ಬ ರೇಟ್ ಅಂತ ಹೇಳ್ರಿ ಎಂತ, ಟೋಲಿಗೆ 200 ರೂಪಾಯಿ ಹೋತ, ಇನ್ನು ಬರ್ತಾ 200 ಕೊಡ್ಬೇಕಂತೆ. ಎಷ್ಟು ರೇಟ್ ಜಾಸ್ತಿ ಮಾಡಿದ್ರಲ್ಲ. ಈ ವ್ಯೂ ನೋಡಿ ಎಷ್ಟು ಸಖತ್ತಾಯಿತು ಕಾಣಿ. ಒಳ್ಳೆ ಗ್ರೀನರಿ ಆಗಿ ಮಾನ್ಸೂನಲ್ಲಿ ಈ ಕಡೆ ಬರಬೇಕು. ಎಷ್ಟು ಒಳ್ಳೆ ಇತ್ತು ಪ್ಲೇಸ್ ಅಂದರೆ, ಹುಲ್ಲೆಲ್ಲ ತುಂಬ ಗ್ರೀನರಿಯಾಗಿ ಕಾಣ್ತಾ ಇತ್ತು. ಒಂದು ಫೋಟೋ ವಿಡಿಯೋ ಎಲ್ಲ ತೆಗೆದು ಒಳ್ಳೆ ಪ್ಲೇಸ್ ಮಾತ್ರ. ಮುರುಡೇಶ್ವರ ಎಂಟ್ರೆನ್ಸ್ ಬಂತು. ಇವಾಗ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಇತ್ತು. ಇವಾಗ ದೇವಸ್ಥಾನದ ಹತ್ರ ಬರ್ತಾ ಇತ್ತು. ಇವಾಗ ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗುವ. ಈಗ ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ತಾನೇ ಮುರುಡೇಶ್ವರ ಬಂದ್ವಿ. ಇವತ್ತಿಂದ ಚೈತ್ರ ಅವರ ಲಾಗ್ ಮಾಡ್ತಾ ಇದ್ದಾಳೆ. ಎಲ್ಲ ಸಪೋರ್ಟ್ ಮಾಡಿ. ನಾವೀಗ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇತ್ತು. ಸ್ವಲ್ಪ ಲೇಟ್ ಆಯ್ತು ಬಂದಿತ್ತು. ಹಾಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಊಟಕ್ಕೆ ಹಾಲಿ ಬಂತು. ನಾವು ಎಲ್ಲ ಊಟ ಮಾಡಿ ಹೋಗ್ತಿದ್ರು. ನಾವೀಗ ಊಟಕ್ಕೆ ಹೋಗ್ತಾ ಇತ್ತು ಅಷ್ಟೇ. ಊಟ ಮಾಡಿ, ಊಟ ಚೆನ್ನಾಗಿದೆ ಅಂತ ಇಲ್ಲಿ ನೋಡುವ. ಫಸ್ಟ್ ಟೈಮ್ ಊಟ ಮಾಡೋದು ನಾವಿಲ್ಲ. ಊಟ ಮಾಡಿ ಊಟ ಹೇಗಿದೆ ಅಂತ ಹೇಳ್ತೇನೆ ನಿಮ್ಗೆ. ಇವಾಗ ಫಸ್ಟ್ ಜೋರು ಹಸು ಹತ್ತಿತ್ತು, ತುಂಬ ಹಸು ಹತ್ತಿತ್ತು. ಊಟ ಮಾಡುವ. ಈಗ ಜನ ಫುಲ್ ರಶ್ ಇದ್ದೀರ. ಇವಾಗ ನಮಗೆ ಒಂದು ಸೀಟ್ ಸಿಕ್ತು ಹುಡುಕಿ. ಸಂಡೇ ಹೋಗಿದ್ದಲ್ಲ ನಾವು, ಹಾಗಾಗಿ ಫುಲ್ ಜನ ಇದ್ರು. ಸೀಟ್ ಸಿಕ್ಕಿತ್ತು. ಈಗ ಕೂತ್ಕೊಂಡು ನಾವು ಈಚೆ ಕಡೆ ಕೂತ್ಕೊಂಡಿತ್ತು. ಈಗ ಊಟ ಮಾಡಿ ಹೋಪ. ಇವಾಗ ಜಸ್ಟ್ ಊಟ ಆಯ್ತು. ಊಟ ತುಂಬ ಒಳ್ಳೆ ಇತ್ತು. ಊಟ ಮಾಡಿ ಇವಾಗ ಬೀಚ್ ಕಡೆ ಹೋಗುವಂತ ಹೋಗ್ತಾ ಇತ್ತು. ಆದರೆ ಬೀಚ್ ಕಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ, ತುಂಬ ನೀರಿತ್ತು ಬೀಚಲ್ಲ. ಮೇಲ್ಗಡೆ ಹೋಗಿ ಫೋಟೋ ಎಲ್ಲ ತಕೊಂಡು ಬರುವಂತ ಹೋಗ್ತಾ ಇತ್ತು. ಅಲ್ಲಿ ಪ್ಲೇಸ್ ಎಲ್ಲ ಒಳ್ಳೆ ಇತ್ತಲ್ಲ. ಟೈಮ್ ಬೇರೆ ಆಯ್ತು, 2 ಗಂಟೆ ಆಯ್ತು. ನಾವಿನ್ನು 2 ಅವರ್ ಜರ್ನಿ ಇದೆಯಲ್ಲ, ಅದಕ್ಕೆ ಬೇಗ ಹೋಗಿ ಫೋಟೋ ತಕೊಂಡು ಹೋಗ್ತಾ ಇತ್ತು. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.